ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಸ್ನಾಕ್ಸ್ ರೆಸಿಪಿ ಆಗಿರುವಂತಹ ಪೊಟೆಟೊ ರೋಲ್ ಸಮೋಸ ಇದನ್ನ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ಬರೋಣ. ಒಂದ್ಸತಿ ಇದನ್ನ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಬೇಕು ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲದೆ ಮಕ್ಕಳಂತೂ ಇದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಂಜೆ ಟೈಮಲ್ಲಿ ಟೀ ಜೊತೆಗೂ ಸಹ ಇದು ಒಂದು ಒಳ್ಳೆ ಸ್ನಾಕ್ಸ್ ಅಂತಾನೆ ನಾವು ಹೇಳ್ಬೋದು. ಚಾನೆಲ್ಗೆ ಹೊಸಬ್ರಾಗಿದ್ರೆ ಇದುವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದುವರ್ಸೋಣ. ನಾನು ಒಂದು ದೊಡ್ಡದಾದಂತಹ ತಟ್ಟೆಯನ್ನ ತಗೊಂಡಿದ್ದೀನಿ. ಅದರಲ್ಲಿ 1 ಬೌಲ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನು ಓಂಕಾಳನ್ನ ಹಾಕೊಳ್ತಾ ಇದ್ದೀನಿ. ನೀವಿಲ್ಲಿ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟನ್ನ ತಗೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನು ಆಯಿಲ್ ಅನ್ನ ಹಾಕೊಂಡ್ಬಿಟ್ಟು ನಾನು ಚಪಾತಿ ಹಿಟ್ಟಿನ ಅದಕ್ಕೇನೆ ಕಲಿಸ್ಕೊಂತೀನಿ. ಆದ್ರೆ ಇನ್ನು ಸ್ವಲ್ಪ ತೆಳ್ಳಗೆ ನಾವು ಕಲಿಸ್ಕೊಬೇಕು. ಗಟ್ಟಿಯಾಗಿ ತೀರಾ ಗಟ್ಟಿಯಾಗಿ ಕಲಿಸ್ಕೊಬಾರ್ದು. ಈಗ ಇದನ್ನ ಚೆನ್ನಾಗಿ ಕಲಸಿದ್ದಾಗಿದೆ, ನಾದಿದ್ದಾಗಿದೆ. ಇದನ್ನ ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಡೋಣ. ಈಗ ನಾನು 2 ಪೊಟೆಟೋನ ಬೇಯಿಸ್ಕೊಂಡಿದ್ದೀನಿ. ಅದನ್ನ ತಗೊಂಡು ನಾನು ಈ ರೀತಿ ತುರ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಹಂಗೆ ಸ್ಮ್ಯಾಶ್ ಮಾಡಿದ್ರೆ ಗಂಟು ಇರುತ್ತೆ. ಈ ರೀತಿ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ದಪ್ಪನೆ ಒಂದು ಆನಿಯನ್ನ ತಗೊಂಡ್ಬಿಟ್ಟು ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನ ನಾನು ಹಾಕೊಳ್ತಾ ಇದ್ದೀನಿ. ನಂತರ ಕರಿಬೇವು, ನಂತರ ಒಂದು 4 ಗ್ರೀನ್ ಚಿಲ್ಲಿಯನ್ನ ಸಣ್ಣಗೆ ನಾನು ಹೆಚ್ಕೊಂಡಿದ್ದೀನಿ. ಅದನ್ನು ಸಹ ನಾನು ಹಾಕೊಳ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನ್ ಅಷ್ಟು ಖಾರ ಪುಡಿ. ನಿಮ್ಗೆ ರುಚಿಗೆ ಎಷ್ಟು ಬೇಕು, ಖಾರ ಪುಡಿ ಜಾಸ್ತಿ ಬೇಕು ಅಂದ್ರೆ ನೀವು ಇನ್ನೂ ಸ್ವಲ್ಪ ಹಾಕೊಳ್ಬಹುದು. ನಂತರ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್, 1 ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್, ನಂತರ 1 ಸ್ಪೂನ್ ಅಷ್ಟು ನಾನು ಚಾಟ್ ಮಸಾಲಾನ ಹಾಕೊಳ್ತೇನೆ. ಚಾಟ್ ಮಸಾಲ ಹಾಕೊಂಡ್ರೆ ಇದು ಟೇಸ್ಟ್ ಹೆಚ್ಚಾಗುತ್ತೆ. ಈ ನಂತರ ನಾನು ಒಂದು 4 ಸ್ಪೂನ್ ಅಷ್ಟು ನಾನು ಕಾರ್ನ್ಫ್ಲೋರ್ನು ಹಾಕೊಳ್ತಾ ಇದ್ದೀನಿ. ನಂತರ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ರೀತಿಯಾಗಿ ಇದಕ್ಕೆ ಮತ್ತೆ ನೀರು ಹಾಕುವಂತ ಅವಶ್ಯಕತೆ ಇಲ್ಲ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಇದನ್ನ ರೆಡಿ ಆಗಿದೆ. ಈಗ ಇದನ್ನ ಎತ್ತಿಕೋಣ. ಈಗ ನಾವು ಮೈದಾ ಹಿಟ್ಟನ್ನು ಕಲಿಸಿಟ್ಟಿದ್ವಲ್ಲ, ಅದೀಗ ನೆನ್ಕೊಂಡಿದ್ದು. ಈಗ ನಾವು ಅದನ್ನ 2 ಭಾಗವಾಗಿ ಮಾಡ್ಕೊಂಡ್ಬಿಟ್ಟು ಈಗ ಮೊದಲೇ 1 ಭಾಗವನ್ನು ತಗೊಂಡ್ಬಿಟ್ಟು ನಾವು ಚಪಾತಿ ರೀತಿಯಾಗಿ ಲಟ್ಟಿಸ್ಬೇಕು. ಆದ್ರೆ ಇದನ್ನ ತುಂಬಾ ತೆಳ್ಳಗೆ ನಾವು ಲಟ್ಟಿಸ್ಬೇಕು. ಚಪಾತಿಗಿಂತ ಒಂಚೂರು ಇನ್ನೂ ತೆಳ್ಳಗಿನೇ ನಾವು ಇದನ್ನ ಲಟ್ಟಿಸ್ಬೇಕು. ಈ ರೀತಿ ತೆಳ್ಳಗೆ ನಾವು ಲಟ್ಟಿಸ್ಬೇಕು. ಈಗ ನಾನು 1-2 ಸ್ಪೂನು ಮೈದಾ ಹಿಟ್ಟು ತಗೊಂಡು ಅದು ಸ್ವಲ್ಪ ನೀರು ಹಾಕೊಂಡು ಒಂದು ಸ್ಲರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಆ ಗೋಧಿ ಹಿಟ್ಟಿನ ಹಂಚುಗಳಿಗೆ ಹಚ್ಚಬೇಕು. ಈಗ ಆ ಆಲೂಗೆಡ್ಡೆದು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನ ಉಂಡೆಗಳಾಗಿ ಮಾಡ್ಕೊಂಡು ಈ ರೀತಿ ಇಟ್ಕೊಂಡು ನಾವು ಕ್ಲೀನ್ ಆಗಿ ಕಟ್ ಮಾಡ್ಕೊಳ್ಬೇಕು. ಅದೇ ರೀತಿ ಉಂಡೆಗಳು ಮಾಡ್ಕೊಂಡು ಇಟ್ಕೊಂಡು ಅದು ಸೈಜ್ ತಕ್ಕನಾಗಿ ನಾವು ಏನ್ ಮಾಡ್ಬೇಕು, ಕಟ್ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ಲ, ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಡೋದು ಎಷ್ಟು ಈಸಿ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ? ಅಷ್ಟೊಂದು ಕಷ್ಟ ಏನೂ ಸಹ ಇದರಲ್ಲಿ ಇಲ್ಲ. ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬಹುದು. ನಂತರ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ದ ಸ್ಲರಿ ಇದೆಯಲ್ವಾ, ಅದನ್ನ ಈ ಹಂಚಿಗೆ ನಾವು ಹಚ್ಬೇಕು. ಯಾಕೆಂದ್ರೆ ಇದು ಅಂಟ್ಕೊಳ್ಬೇಕಂದ್ರೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಬೇಕಾದ್ರೆ ಇದು ಓಪನ್ ಆಗ್ಬಾರ್ದು. ಅದಕ್ಕೋಸ್ಕರ ಈ ರೀತಿ ಹಚ್ಬಿಟ್ಟು ನಾವು ಕ್ಲೀನ್ ಆಗಿ ಅದನ್ನ ಫೋಲ್ಡ್ ಮಾಡ್ಬೇಕು. ಈ ರೀತಿಯಾಗಿ ನಾವು ರೋಲ್ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ವಾ ಎಷ್ಟು ಚೆನ್ನಾಗಿ ರೋಲ್ ಆಗಿದೆ ಅಂತ. ಅದೇ ರೀತಿ ಉಳಿಕೆದಕ್ಕೂ ಸಹ ಹಚ್ಬಿಟ್ಟು ಈ ರೀತಿ ರೋಲ್ ಮಾಡ್ಕೊಳ್ಬೇಕು. ನಾವು 1 ಚಪಾತಿಯಲ್ಲಿ 4 ಆಗಿದೆ. ಅದೇ ರೀತಿ ಇನ್ನೊಂದು ಭಾಗ ಇತ್ತಲ್ಲ, ಅದನ್ನು ಸಹ ಇದೇ ರೀತಿ ನಾವು ಲಟ್ಟಿಸ್ಕೊಂಡ್ಬಿಟ್ಟು ಅದ್ರಲ್ಲೂ ಇದೇ ರೀತಿ ಕಟ್ ಮಾಡ್ಕೊಂಡು ನಾವೇನ್ ಮಾಡ್ಕೊಳ್ಳೋಣ, ಇನ್ನು ಉಳಿಕೆ ರೋಲ್ಗಳನ್ನ ಮಾಡ್ಕೊಳ್ಳೋಣ. ಈಗ ಎಲ್ಲ ರೋಲ್ಸು ರೆಡಿ ಆಗಿದೆ. ಈ ರೀತಿಯಾಗಿ ಕ್ಲೀನ್ ಆಗಿ ನಾವು ಕವರ್ ಮಾಡ್ಕೊಳ್ಳೋಣ.
ನೋಡಿ, ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟು ಆಯಿಲ್ ಅನ್ನ ಕಾಯಕ್ಕೆ ಇಟ್ಟಿದೆ. ಈಗ ಚೆನ್ನಾಗಿ ಕಾದಿದೆ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ರೋಲ್ಗಳನ್ನ ಅದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ನಾವು ಹಾಕ್ಬಿಟ್ಟು ಲೋ ಫ್ಲೇಮ್ ಅಲ್ಲಿ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಕಲರ್ ಬರೋದು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂತ. ಈಗ ಇದು ರೆಡಿ ಆಗಿದೆ. ಇದನ್ನ ನಾನು ಇವಾಗ ತಕ್ಕೊಳ್ಳೋಣ. ಕಾಣಿಸ್ತಾ ಇದ್ದಲ್ಲ ಎಷ್ಟು ಚೆನ್ನಾಗಿ ಪೊಟೊಟೊ ರೋಲ್ ಸಮೋಸ ಬಂದಿದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ನಾವು ಇದನ್ನ ಕೇವಲ ಕೆಲವೇ ನಿಮಿಷಗಳಲ್ಲಿ ನಾವು ಮನೆಯಲ್ಲಿ ಮಾಡ್ಕೊಳ್ಬಹುದು. ಪ್ಲೇಟಿಗೆ ತಕ್ಕೊಳ್ತಾ ನೋಡಿದ್ರಲ್ವಾ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ರೆಸಿಪಿಗಳನ್ನ ಮಾಡೋಲ್ಲಿ ಹುರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ತಿಳಿಸಬಹುದು. ಇದರಿಂದ ರೆಸಿಪಿಗಳಲ್ಲಿ ಸುಧಾರಣೆಯನ್ನ ತರೋಕೆ ನಮಗೂ ಸಹ ಹೆಲ್ಪ್ ಆಗುತ್ತೆ. ಸರಿ ಸ್ನೇಹಿತರೆ, ಇದೇ ತರಹದ ಮತ್ತೊಂದು ರೆಸಿಪಿಯೊಂದಿಗೆ ನಾವು ಸಿಗೋಣ. ನಮಸ್ಕಾರ.